ಧಾರವಾಡದ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣದ ಅಂತಿಮ ತೀರ್ಪನ್ನು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಮೊನ್ನೆ ಪ್ರಕಟ ಮಾಡಿತು. ಆದರೆ ಶಿಕ್ಷೆಯ ಪ್ರಮಾಣವನ್ನು ಮಾತ್ರ ಪ್ರಕಟ ಮಾಡಿರಲಿಲ್ಲ. ಇವತ್ತು ಶಿಕ್ಷೆಯ ಪ್ರಮಾಣವನ್ನು ಕೋರ್ಟ್ ಪ್ರಕಟ ಮಾಡುತ್ತೆ. ಎಲ್ಲ 17 ಅಪರಾಧಿಗಳಿಗೂ ಸಹ ಇವತ್ತು ಶಿಕ್ಷೆಯ ಪ್ರಮಾಣ ಪ್ರಕಟವಾಗುತ್ತೆ. ವಿನಯ್ ಕುಲಕರ್ಣಿ ಸೇರಿದಂತೆ ಎಲ್ಲರೂ ಸಹ ಇವತ್ತು ಶಿಕ್ಷೆಗೆ ಗುರಿಯಾಗ್ತಾರೆ. ಈಗಾಗಲೇ ವಿನಯ್ ಹಾಗೂ ಸಿಬಿಐ ಪರ ವಕೀಲರು ವಾದ ಪ್ರತಿವಾದವನ್ನು ಮುಕ್ತಾಯಗೊಳಿಸಿದ್ದಾರೆ. ಸಿಬಿಐ ಪರವಾಗಿ ಎಎಸ್ಜಿ ಎಸ್ವಿ ರಾಜು ಅವರು ವಾದ ಮಂಡನೆ ಮಾಡಿದ್ದಾರೆ. ವಿನಯ್ ಕುಲಕರ್ಣಿ ಪರವಾಗಿ ಶ್ಯಾಮ್ ಸುಂದರ್ ಅವರು ವಾದ ಮಂಡಿಸಿದ್ದಾರೆ. ಇವತ್ತಿಗೆ ನ್ಯಾಯಾಲಯ ಆದೇಶವನ್ನು ಕಾಯ್ದಿರಿಸಿತ್ತು. ಶಿಕ್ಷೆಯ ಪ್ರಮಾಣದ ಆದೇಶವನ್ನು ಇವತ್ತು ಕಾಯ್ದಿರಿಸಿತ್ತು. ನನ್ನ ರಾಜಕೀಯ ವಿರೋಧಿಗಳ ಪಿತೂರಿ ಅಂತ ಹೇಳ್ಕೊಂಡಿದ್ದಾರೆ ವಿನಯ್ ಕುಲಕರ್ಣಿ ಅವರು. ಇವತ್ತು ಮತ್ತೊಂದು ಮಹತ್ವದ ತೀರ್ಪು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಪ್ರಕಟವಾಗಲಿದೆ. ಎಲ್ಲ ಅಪರಾಧಿಗಳ ಹೇಳಿಕೆಯನ್ನ ಮಾನ್ಯ ನ್ಯಾಯಮೂರ್ತಿಗಳು ದಾಖಲು ಮಾಡಿಕೊಂಡಿದ್ದಾರೆ. ಹಾಗಾದರೆ ವಿನಯ್ ಕುಲಕರ್ಣಿ ಅವರಿಗೆ ಜೀವಾವಧಿ ಶಿಕ್ಷೆ ಆಗುತ್ತಾ? ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇರತಕ್ಕಂಥ ವಿಚಾರ. ಧಾರವಾಡ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣದ ಅಂತಿಮ ತೀರ್ಪು ಪ್ರಕಟವಾಗಿದೆ 10 ವರ್ಷಗಳ ಬಳಿಕ. ಈಗ ಇವತ್ತು ನ್ಯಾಯಾಲಯ ತನ್ನ ಆದೇಶವನ್ನು ಪ್ರಕಟ ಮಾಡುತ್ತೆ. ಗರಿಷ್ಠ ಶಿಕ್ಷೆಯನ್ನು ನೀಡಬಹುದಾದಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಮಗದೊಂದು ಕಡೆ ವಿನಯ್ ಕುಲಕರ್ಣಿಯವರು ಶಾಸಕರಾಗಿದ್ದಾರೆ. 2 ವರ್ಷಕ್ಕಿಂತ ಮೇಲ್ಪಟ್ಟು ಅವರು ಶಿಕ್ಷೆಗೆ ಗುರಿಯಾದರೆ ಅವರ ಶಾಸಕತ್ವವು ಸಹ ಅನರ್ಹಗೊಳ್ಳುತ್ತೆ. ಹೀಗಾಗಿ ಆಲ್ಮೋಸ್ಟ್ ಬಹುತೇಕ ಶಿಕ್ಷೆಯ ಪ್ರಮಾಣ ಅದೇ ರೀತಿಯಾಗಿ ಇರಬಹುದು ಅನ್ನುವ ರೀತಿಯಾದಂತಹ ಅಂದಾಜನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಮಗದೊಂದು ಕಡೆ ನಿನ್ನೆ ಅಪರಾಧಿಗಳ ಪರ ವಕೀಲರು ವಾದ ಮಾಡಿದ್ದಾರೆ, ಗರಿಷ್ಠ ಪ್ರಮಾಣದ ಶಿಕ್ಷೆ ಬೇಡ ಅಂತ. ಹಾಗಾಗಿ ನ್ಯಾಯಮೂರ್ತಿಗಳು ಇವತ್ತು ಯಾವ ರೀತಿಯಾದಂತಹ ತೀರ್ಪನ್ನು ಕೊಡ್ತಾರೆ ಅನ್ನುವಂಥದ್ದು ಈಗಿರ್ತಕ್ಕಂತಹ ದೊಡ್ಡ ಪ್ರಶ್ನೆ. ಇದೆಲ್ಲದರ ನಡುವೆ ವೀಕ್ಷಕರೇ, ಸಹಜವಾಗಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಆದೇಶವನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ವಿನಯ್ ಕುಲಕರ್ಣಿ ಅವರು ಹೋಗಬಹುದು. ಆದರೆ ಅದಕ್ಕೂ ಮುಂಚಿತವಾಗಿ ಇವತ್ತು ನ್ಯಾಯಾಲಯ ಕೊಡುವಂತಹ ಶಿಕ್ಷೆಯ ಪ್ರಮಾಣದ ಆದೇಶ ವಿನಯ್ ಕುಲಕರ್ಣಿ ಅವರು ಮತ್ತು ಇನ್ನುಳಿದಂತಹ 17 ಜನ ಆರೋಪಿಗಳ ಬದುಕಿನ ಪಯಣಕ್ಕೆ ಅಥವಾ ಅವರ ಮುಂದಿನ ಬದುಕಿಗೆ ಎಲ್ಲೋ ಒಂದು ಕಡೆ ಕಪ್ಪು ಚುಕ್ಕೆ ಅಂದರೂ ಸಹ ತಪ್ಪಾಗಲಿಕ್ಕಿಲ್ಲ. ಈ ಪ್ರಕರಣದಿಂದ ತಾನು ಖುಲಾಸೆ ಆಗ್ತೀನಿ ಅನ್ನುವ ಅಚಲ ವಿಶ್ವಾಸವನ್ನು ವಿನಯ್ ಕುಲಕರ್ಣಿ ಅವರು ಇಟ್ಕೊಂಡಿದ್ದರು. ಆದರೆ ಅಂತಿಮವಾಗಿ ನ್ಯಾಯಾಲಯ ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಟ್ಟೇ ಕೊಡುತ್ತೆ ಅನ್ನೋದನ್ನು ಶರ ಬರೆದ ಹಾಗೆ ತೀರ್ಪಿನ ಮೂಲಕ ಪ್ರಕಟಿಸಿರುವಂಥದ್ದು. ಮಗದೊಂದು ಕಡೆ ಈ ನೆಲದ ಕಾನೂನು, ಈ ದೇಶದ ಸಂವಿಧಾನ ಎಲ್ಲರಿಗೂ ಸಹ ಒಂದೇ ಅನ್ನೋದನ್ನು ಮತ್ತೊಮ್ಮೆ ಈ ತೀರ್ಪು ಸಾಬೀತುಪಡಿಸಿದೆ. ಏಕೆಂದರೆ ಹೇಳಿ ಕೇಳಿ ವಿನಯ್ ಕುಲಕರ್ಣಿಯವರು ಪ್ರಭಾವಿಗಳು ಮತ್ತು ಯಾವ ರೀತಿಯಾಗಿ ಸಾಕ್ಷಿಗಳನ್ನು ನಾಶ ಮಾಡಿದರು ಅನ್ನುವಂಥದ್ದು ತನಿಖಾ ಹಂತದಲ್ಲಿ ಗೊತ್ತಾದಂತಹ ವಿಚಾರ. ಬಹುಶಃ ಈ ಪ್ರಕರಣ ಯಾವಾಗಲೂ ಮುಚ್ಚೋಗಬೇಕಾಗಿತ್ತು. ಆದರೆ CBI ಈ ಪ್ರಕರಣದ ಇಂಚಿಂಚು ಮಾಹಿತಿಯನ್ನು ತನಿಖೆಯ ಆಳಕ್ಕೆ ಇಳಿದು ವಿನಯ್ ಕುಲಕರ್ಣಿಯವರ ಪಾತ್ರದ ಬಗ್ಗೆ ಖಾತ್ರಿಪಡಿಸಿಕೊಂಡು ವಿನಯ್ ಕುಲಕರ್ಣಿಯವರು ಇವತ್ತು ತಪ್ಪಿತಸ್ಥರು ಅನ್ನುವ ಒಂದು ತೀರ್ಮಾನಕ್ಕೆ ಬರಲಿಕ್ಕೆ ಕಾರಣ ಆಗಿದೆ. ಈ ತೀರ್ಪು ಮುಂದೆ ಜನಪ್ರತಿನಿಧಿಗಳು, ರಾಜಕಾರಣಿಗಳು ತಮ್ಮ ಪ್ರಭಾವವನ್ನು ಬಳಸಿ ಪ್ರಕರಣದ ಒಂದು ಜಾಡನ್ನೇ ಮುಚ್ಚಿ ಹಾಕುವ ಪ್ರಯತ್ನಗಳನ್ನು ಏನು ಮಾಡಬಹುದು, ಅದಕ್ಕೆ ಒಂದು ತಕ್ಕ ಪಾಠ ಅನ್ನೋದರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ. ಓಕೆ, ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಚಿತ್ರ. ಈಗ ಲೈವಲ್ಲಿ ಕನೆಕ್ಟ್ ಆಗ್ತಾ ಇರ್ತಕ್ಕಂಥದ್ದು. ಸುಚಿತ್ರ, ಗುಡ್ ಮಾರ್ನಿಂಗ್. ಸೊ ಇವತ್ತು ವಿನಯ್ ಕುಲಕರ್ಣಿ ಅವರ ತೀರ್ಪು, ಶಿಕ್ಷೆಯ ಪ್ರಮಾಣದ ತೀರ್ಪು ಪ್ರಕಟವಾಗುತ್ತೆ. ಸೊ ಎಲ್ಲೋ ಒಂದು ಕಡೆ ವಿನಯ್ ಕುಲಕರ್ಣಿ ಅವರ ರಾಜಕೀಯ ಭವಿಷ್ಯ ಆಲ್ಮೋಸ್ಟ್ ಮುಗೀತು ಅಂತಲೇ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಯಾಕಂದರೆ
2 ವರ್ಷಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಶಿಕ್ಷೆ ಪ್ರಕಟವಾದರೆ ಆಬ್ವಿಯಸ್ಲಿ ಅವರ ಶಾಸಕತ್ವವು ಸಹ ಹೋಗಬಹುದು ಅಂತ ಯಾವ ರೀತಿಯಾದಂಥ ಅಭಿಪ್ರಾಯಗಳಿದೆ? ನಿನ್ನೆ ಯಾವ ರೀತಿಯಾದಂಥ ವಾದ ಪ್ರತಿವಾದ ನಡೀತು ಶಿಕ್ಷೆಯ ಪ್ರಮಾಣಕ್ಕೆ ಸಂಬಂಧಪಟ್ಟಂತೆ ಸುಚಿತ್ರ? ವೆರಿ ಗುಡ್ ಮಾರ್ನಿಂಗ್ ಶಿವಶಂಕರ್. ಏನು ಯೋಗೇಶ್ ಗೌಡ ಕೊಲೆ ಪ್ರಕರಣ ಸಂಬಂಧ ಏನು ಒಟ್ಟು ಶಾಸಕ ವಿನಯ್ ಕುಲಕರ್ಣಿ ಸೇರಿದಂತೆ 17 ಆರೋಪಿಗಳಿಗೆ ಇವತ್ತು ಶಿಕ್ಷೆ ಪ್ರಮಾಣ ಪ್ರಕಟ ಆಗುವಂಥದ್ದು. ನಿನ್ನೆಯೂ ಕೂಡ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಈ ಒಂದು ಶಿಕ್ಷೆ ಪ್ರಮಾಣ ಏನು ಶಿಕ್ಷೆ ಬಗ್ಗೆ ವಾದ ವಿವಾದಗಳು ಕೂಡ ನಡೀತು. ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಅವರ ಒಂದು ನ್ಯಾಯಪೀಠದಲ್ಲಿ CBI ಪರ ವಕೀಲರು ಏನು ಯೋಗೇಶ್ ಗೌಡ ಅವರಿಗೆ ಖಾರದ ಪುಡಿಯನ್ನು ಎರಚಿ ಬರ್ಬರವಾಗಿ ಕೊಲೆಯನ್ನ ಮಾಡಿದ್ದಾರೆ, ಹೀಗಾಗಿ ಇವ್ರಿಗೆ ಜೀವಾವಧಿ ಶಿಕ್ಷೆನ ಕೊಡಲೇಬೇಕು ಅಂತ ಹೇಳಿ ಒಂದಷ್ಟು ವಾದವನ್ನ ಮಂಡಿಸಿದ್ರು. ಜೊತೆಗೆ ಇತ್ತ ವಿನಯ್ ಕುಲಕರ್ಣಿ ಅವರ ಏನು ಪರ ವಾದ ಮಾಡ್ತಂತಹ ವಕೀಲರು ಕೂಡ ಇಲ್ಲ, ಇವರು ಏನು ಜನಪ್ರತಿನಿಧಿಗಳಾಗಿದ್ದಾರೆ, ಇವರ ಕ್ಷೇತ್ರದಲ್ಲಿ ಯಾವುದೇ ರೀತಿಯಾಗಿ ತೊಂದರೆಯನ್ನ ಕೊಟ್ಟಿಲ್ಲ, ಹಾಗೆ ಇವರು 3,000 ಹಸುಗಳನ್ನು ಸಾಕ್ತಾ ಇದ್ದಾರೆ, ಇವ್ರಿಗೆ 2 ಮಕ್ಕಳಿದ್ದಾರೆ, ಹೀಗಾಗಿ ಇವ್ರಿಗೆ ಒಂದಷ್ಟು ಶಿಕ್ಷೆ ಪ್ರಮಾಣವನ್ನ ಕಡಿಮೆ ಮಾಡಬೇಕು, ಇದು ರಾಜಕೀಯ ಪ್ರೇರಿತ ಅನ್ನೋ ಒಂದು ವಾದವನ್ನ ಮಂಡಿಸಿದ್ರು. ಜೊತೆಗೆ ಅಪರಾಧಿಗಳನ್ನ ಕೂಡ ನ್ಯಾಯಮೂರ್ತಿಗಳು ಒಂದಷ್ಟು ಏನು ಅವರ ಪರವಾಗಿನೂ ಕೂಡ ಒಂದಷ್ಟು ಮಾಹಿತಿಯನ್ನ ಕೂಡ ಕಲೆ ಹಾಕಿದ್ರು. ಜೊತೆಗೆ ವಿನಯ್ ಕುಲಕರ್ಣಿ ಅವರು ಕೂಡ ಕಣ್ಣೀರಿಡ್ತಾ ನನಗೆ 2 ಮಕ್ಕಳಿದ್ದಾರೆ, ಹೆಣ್ಣು ಮಕ್ಕಳು, ಒಬ್ಬ ಮಗ ಕೂಡ ಇದ್ದಾನೆ, ಹೀಗಾಗಿ ನನ್ನ ಕೃಷಿ ಜೀವನ ಮೇಲೂ ಕೂಡ ಇದು ತೊಂದರೆ ಆಗುತ್ತೆ, ನನ್ನನ್ನೇ ನಂಬಿಕೊಂಡು ಸಾಕಷ್ಟು ನಮ್ಮ ಮನೆಯಲ್ಲಿ ಜನ ಇದ್ದಾರೆ, ಹಾಗೆ ನಾನು 27 ವರ್ಷದಿಂದನೂ ಕೂಡ ನಾನು ರಾಜಕೀಯದಲ್ಲಿದ್ದೀನಿ, ಆದ್ರೂ ಕೂಡ ಒಂದು ಚಿಕ್ಕ ತೊಂದರೆಯನ್ನು ಕೂಡ ನಾನು ಕ್ಷೇತ್ರದ ಜನರಿಗೆ ಕೊಟ್ಟಿಲ್ಲ ಅಂತ ಹೇಳಿ ನ್ಯಾಯಮೂರ್ತಿಗಳ ಮುಂದೆ ಕಣ್ಣೀರಿಟ್ಟು ಒಂದು ಮನವಿಯನ್ನ ಮಾಡಿದ್ರು, ನನಗೆ ಶಿಕ್ಷೆ ಪ್ರಮಾಣವನ್ನ ಕಡಿಮೆ ಮಾಡಿ ಅಂತ ಹೇಳಿ. ಇವತ್ತು ಒಟ್ಟಾರೆ ಶಾಸಕ ವಿನಯ್ ಕುಲಕರ್ಣಿ ಅವರ ಸೇರಿ ಒಟ್ಟು 17 ಜನ ಆರೋಪಿಗಳಿಗೆ ಇವತ್ತು ಶಿಕ್ಷೆ ಪ್ರಮಾಣ ಪ್ರಕಟ ಆಗುವಂಥದ್ದು. ಅವರು ಮಾಡಿರುವಂತಹ ಅಪರಾಧಗಳ ಹಿನ್ನೆಲೆಯಲ್ಲಿ ಹಾಗೆ ಇವರು ನಿನ್ನೆ ಮನವಿ ಮಾಡಿದಂತಹ ಒಂದಷ್ಟು ಅಂಶಗಳನ್ನು ಇಟ್ಕೊಂಡು ಇವತ್ತು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ನ್ಯಾಯಮೂರ್ತಿಗಳು ಯಾರ್ಯಾರಿಗೆ ಎಷ್ಟೆಷ್ಟು ಶಿಕ್ಷೆನ ನೀಡಬೇಕು ಅನ್ನೋದನ್ನ ಬಗ್ಗೆ ಇವತ್ತು ಶಿಕ್ಷೆ ಪ್ರಮಾಣವನ್ನು ಪ್ರಕಟ ಮಾಡಲಿರುವಂಥದ್ದು. ಒಟ್ಟಾರೆಯಾಗಿ ಇವರಿಗೆ ಅಂದರೆ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಇವರು ಯಾವ ರೀತಿಯಾಗಿ ಅಪರಾಧವನ್ನು ಮಾಡಿದ್ದಾರೆ ಅನ್ನೋ ಒಂದು ಅಂಶಗಳ ಮೇರೆಗೆ ಇವ್ರಿಗೆ ಜೀವಾವಧಿಯನ್ನು ಕೊಡ್ತಾರಾ ಅಥವಾ ಕಡಿಮೆ ಶಿಕ್ಷೆಯನ್ನು ಕೊಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಶಿವಶಂಕರ್. ಓಕೆ ಸುಚಿತ್ರ, ಈಗ ಒಂದು ವಿಚಾರ, ಸಹಜವಾಗಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ಆದೇಶವನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಹೋಗಲಿಕ್ಕೆ ದೇರ್ ಇಸ್ ಅ ಪ್ರಾವಿಷನ್, ಹೋಗಲಿಕ್ಕೆ ಅವಕಾಶ ಇದೆ ವಿನಯ್ ಕುಲಕರ್ಣಿ ಅವರಿಗೆ. ಸೊ ಅವ್ರ ಪರ ವಕೀಲರು ಏನು ಹೇಳ್ತಿದ್ದಾರೆ, ಇದ್ರ ಬಗ್ಗೆ ಏನಾದರೂ ಮಾಹಿತಿ ಬರ್ತಾ ಇದೆಯಾ? ಮೇಲ್ಮನವಿ ಸಲ್ಲಿಸ್ಲಿಕ್ಕೆ ಏನಾದರೂ ಅವರು ನಿರ್ಧಾರ ಮಾಡಿದಾರಾ ಹೇಗೆ ಅನ್ನುವಂಥದ್ದು ಸುಚಿತ್ರ? ಶಿವಶಂಕರ್, ಇಂತಹ ಕೇಸ್ಗಳಲ್ಲಿ ಶಿಕ್ಷೆ ಪ್ರಮಾಣ ಯಾವ ರೀತಿಯಾಗಿ ಇದೆ ಅನ್ನೋದರ ಮೇಲೆಗೆ ಏನು ಇತ್ತ ವಿನಯ್ ಕುಲಕರ್ಣಿ ಅವರ ಪರ ವಕೀಲರು ಕೂಡ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೂ ಕೂಡ ಮುಂದಾಗಿರುವಂಥದ್ದು. ಇತ್ತ ಶಿಕ್ಷೆ ಪ್ರಕಟ ಆದ ನಂತರದಲ್ಲಿ ಶಿಕ್ಷೆ ಪ್ರಮಾಣ ಕಡಿಮೆ ಇದೆಯಾ ಹೇಗೆ ಅನ್ನೋದ್ರ ಮೂಲಕ ಅವರು ಹೈಕೋರ್ಟ್ಗೆ ಒಂದಷ್ಟು ಅರ್ಜಿಯನ್ನು ಸಲ್ಲಿಸ್ತಾರೆ. ಸದ್ಯ ಈ ರೀತಿಯಾಗೂ ಕೂಡ ವಿನಯ್ ಕುಲಕರ್ಣಿ ಅವರ ಪರ ಹಾಗೆ ಉಳಿದ 17 ಆರೋಪಿಗಳ ಪರ ವಕೀಲರು ಕೂಡ ಏನು ಮುಂದಾಗಿರುವಂಥದ್ದು. ಇವತ್ತು ಶಿಕ್ಷೆ ಪ್ರಕಟ ಆದ ನಂತರದಲ್ಲಿ ಈ ಎಲ್ಲ ತಯಾರಿಗಳನ್ನ ಮಾಡ್ಕೊಳ್ಳೋದಕ್ಕೆ ವಕೀಲರು ಕೂಡ ಮುಂದಾಗಿರುವಂಥದ್ದು ಶಿವಶಂಕರ್. ಓಕೆ ಸುಚಿತ್ರ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಓಕೆ, ಸೊ ಇವತ್ತು ವಿನಯ್ ಕುಲಕರ್ಣಿ ಅವರ ಶಿಕ್ಷೆಯ ಪ್ರಮಾಣ ಪ್ರಕಟವಾಗುತ್ತೆ. ಗರಿಷ್ಠ ಶಿಕ್ಷೆ ಜೀವಾವಧಿ ಶಿಕ್ಷೆ ವಿಧಿಸಿದರೆ ಸಹಜವಾಗೇ ವಿನಯ್ ಕುಲಕರ್ಣಿ ಅವರ ಆತ್ಮಬಲವೇ ಕುಸಿದು ಹೋಗಬಹುದಾದಂತಹ ಎಲ್ಲ ಸಾಧ್ಯತೆ ಇದೆ. ಬಹುಶಃ ಈಗ ಅನ್ನಿಸ್ತಾ ಇರ್ಬೋದು ವಿನಯ್ ಕುಲಕರ್ಣಿ ಅವರಿಗೆ ತಾನೆಷ್ಟು ದೊಡ್ಡ ತಪ್ಪನ್ನು ಮಾಡಿಬಿಟ್ಟೆ ಅಂತ. ಯಾಕೆಂದರೆ ವಿನಯ್ ಕುಲಕರ್ಣಿ ಅವರು ಮಾತ್ರ ಅಲ್ಲ, ಈ ಪ್ರಕರಣದಲ್ಲಿ 2 ಪೊಲೀಸ್ ಅಧಿಕಾರಿಗಳು ಸಹ ಶಾಮೀಲಾಗಿದ್ದಾರೆ. ನೋಡಿ, ನಮ್ಮ ವ್ಯವಸ್ಥೆ ಎಷ್ಟು ಅಧಪತನದತ್ತ ಸಾಗ್ತಾ ಇದೆ ಅನ್ನಲಿಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಪೊಲೀಸ್ ಇಲಾಖೆಯಲ್ಲಿ ಪ್ರಮುಖವಾಗಿ ಒಬ್ಬ ಪ್ರಭಾವಿ ನಾಯಕನ ಒತ್ತಡಕ್ಕೆ ಒಳಗಾಗಿನೋ ಅಥವಾ ಆತ ಕೊಟ್ಟಿರ್ತಕ್ಕಂತಹ
ಆಮಿಷಕ್ಕೆ ಬಲಿಯಾಗಿನೋ ಒಬ್ಬ ನಿರಾನೇರವಾಗಿ ಒಬ್ಬ ವ್ಯಕ್ತಿಯ ಹತ್ಯೆಗೆ ಕಾರಣಕರ್ತರಾಗ್ತಾರೆ ಇಬ್ಬರು ಪೊಲೀಸ್ ಅಧಿಕಾರಿಗಳು. ಯೋಗೇಶ್ ಗೌಡ ಅವರ ಧರ್ಮಪತ್ನಿ ತನ್ನ ಗಂಡನ ಸಾವಿಗೆ ನ್ಯಾಯ ಬೇಕು ಅಂತ ಪೊಲೀಸ್ ಠಾಣೆಗೆ ಬಂದು ದೂರನ ಕೊಡುವಂಥ ಸಂದರ್ಭದಲ್ಲೂ ಅದನ್ನು ನಿರ್ಲಕ್ಷ್ಯ ವಹಿಸಿರ್ತಕ್ಕಂಥ ರೀತಿ, ಇದೆಲ್ಲವೂ ಸಹ ಸಹಜವಾಗಿ ಪೊಲೀಸರ ನಡೆಯ ಮೇಲೆ, ಅವರ ಕಾರ್ಯವೈಖರಿಯ ಮೇಲೆ ಸಾಕಷ್ಟು ಅನುಮಾನ ಮೂಡಿಸಿರುವಂಥದ್ದು.